ಇದೀಗ ನಮ್ಮ ಬಳಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ದಂಡುಪಾಳ್ಯ ಗ್ಯಾಂಗ್ನ ಹೆಡೆಮರಿ ಕಟ್ಟಿದ್ದಂತಹ ಚಲಪತಿ ಸರ್ ಅವರಿದ್ರೆ ಮಾತಾಡ್ಸ್ಬಿಡ್ತೀನಿ. ಚಲಪತಿ ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ರಮಾಕಾಂತ್ ಅವರೇ ನಮಸ್ತೆ. ನೀವೇನ್ ಹೆಡೆಮರಿ ಕಟ್ಟಿದ್ರಲ್ಲ ಆ ಗ್ಯಾಂಗ್ ಅಲ್ಲಿ ಇವನೊಬ್ಬ ಸಿಕ್ಕಿರ್ಲಿಲ್ಲ ನೋಡಿ ಸರ್. ಅವತ್ತಿಗೆ ಇವನೊಬ್ಬ ಸಿಕ್ಕಿರ್ಲಿಲ್ಲ. 29 ವರ್ಷಗಳನ್ನ ತಲೆಮರೆಸ್ಕೊಂಡಿದ್ದವನು ಸಿಕ್ಕಾಕೊಂಡಿದ್ದಾನೆ ಸರ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಫಸ್ಟ್ ಐ ವಾಂಟ್ ಟು ಕಂಗ್ರಾಚುಲೇಟ್ ದ ಮ್ಯಾನ್ ಹೂ ಇಸ್ ಯು ಕುಡ್ ಏಬಲ್ ಟು ಅರೆಸ್ಟ್ ಹಿಮ್. ಇವನ್ನ ಹುಡುಕೊಂಡೋಗಿ ಅರೆಸ್ಟ್ ಮಾಡಿದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರಗಳು. ಫಸ್ಟ್ ಐ ಶುಡ್ ಥ್ಯಾಂಕ್ ದೆಮ್ ಹೋಲ್ ಹಾರ್ಟೆಡ್ಲಿ. ಯಾಕೆ ಅಂದ್ರೆ ಈ ಬೇರೆ ಈ ಟೆರರಿಸ್ಟ್ಗಳನ್ನ ಹಿಡಿಬಹುದು, ಈ ದಂಡುಪಾಳ್ಯದವ್ರನ್ನ ಹಿಡಿಯಕ್ಕಲ್ಲ. ದೇ ಆರ್ ಅಬೌವ್ ದೆಮ್. ಟೆರರಿಸ್ಟ್ಗಳನ್ನ ಹೈಲಿ ಕ್ರಿಮಿನಲ್ ಫೆಲೋಸ್ ಇವರು. ನನ್ನ ಒಂದು ಸರ್ವಿಸ್ ನಲ್ಲಿ ನಾನು ಅರಿತುಕೊಂಡಂತ ನನ್ನ ಅನುಭವದ ಮಾತುಗಳು ಇದು. ಇವರು ಹೇಗೆ ಅಂದ್ರೆ ಎಲ್ಲೋ ಒಂದು ಅಫೆನ್ಸ್ ಮಾಡ್ತಾರೆ, ನೆಕ್ಸ್ಟ್ ಡೇ ಅಲ್ಲಿ ಆ ಮೊಮೆಂಟ್ ಅಲ್ಲಿ 1 ಅವರ್ ಅಲ್ಲ ಜಾಗ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಇನ್ನೆಲ್ಲೋ ಒಂದು 500 ಕಿಲೋಮೀಟರ್ ಆಚೆ ಹೋಗ್ಬಿಡ್ತಾರೆ. ತಿರ್ಗಾ ಇಲ್ಲಿ ತಣ್ಣಗಾದ್ಮೇಲೆ ಮತ್ತೆ ಅವರು ವಾಪಸ್ ಬರೋದು. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿದ್ರೆ ಇವರು ಚಿಕ್ಕಮುನಿಯಪ್ಪ ಅಂತ ಹೇಳ್ಕೊಳ್ತಾರೆ, ಚಿಕ್ಕಮ್ಮ ಅಂತ ಹೇಳ್ಕೊಂತಾರೆ. ಅದೇ ಮಂಗಳೂರ್ಗೆ ಹೋದ್ರೆ ಅಲ್ಲಿ ನಾನು ಕೃಷ್ಣ ಅಂತ ಹೇಳ್ಕೊಂತಾರೆ. ಅದೇ ಧಾರವಾಡಕ್ಕೆ ಹೋದ್ರೆ ಅಥವಾ ಹೈದ್ರಾಬಾದ್ಗೆ ಹೋದ್ರೆ ಅಲ್ಲಿ ಇನ್ನೊಂದು ಹೆಸರು ಹೇಳ್ಕೊಂತಾರೆ. ಇದು ಇವರು ಸರ್ವೇ ಸಾಮಾನ್ಯವಾದ ನನ್ನ ಒಂದು ತನಿಖೆಯಲ್ಲಿ ನನಗೆ ಗೊತ್ತಾಗಿರುವಂತ ವಿಷಯಗಳು. ಇದು ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ಲೇನಪ್ಪ. ನಿಮ್ಗೆ ಯಾಕೆ ಸಿಕ್ಕಿರಲಿಲ್ಲ ಸರ್ ಇವನು? ಸರ್ ನಿಮ್ಗೆ ಯಾಕೆ ಸಿಕ್ಕಿರಲಿಲ್ಲ? ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಯಾವ್ದೋ ಕೃತ್ಯಗಳಲ್ಲಿ ಇವನು ಇರ್ಲಿಲ್ವಾ? ನಿಮ್ ಲಿಮಿಟ್ಸ್ ಅಲ್ಲಿ ಇರ್ಲಿಲ್ವಾ ಅವತ್ತು ಇವನು ಅಂತ? ಇಲ್ಲ ಇವನು ಟೋಟಲಿ ಕರ್ನಾಟಕದಲ್ಲೇ ಇರ್ಲಿಲ್ಲ. ಕರ್ನಾಟಕದಲ್ಲಿ ಇದ್ದಿದ್ರೆ ಗ್ಯಾರಂಟಿ ಹಿಡ್ದಾಗ್ತಿದ್ದೆ. ಆಮೇಲೆ ಇವ್ರು ಎಲ್ಲಿ ಹೋದ್ರು ಈಗ ನಮ್ಗೆಲ್ಲ ಒಂದೇ ಹೆಸರು, ಹುಟ್ಟಿದಾಗಿಂದ ಸಾಯೋ ತನಕ ಒಂದೇ ಹೆಸರು ಇರುತ್ತೆ. ಇವ್ರು ಹಂಗಲ್ಲ, ಒಂದೊಂದ್ ಊರ್ಗ್ ಹೋದ್ರೆ ಒಂದೊಂದ್ ಹೆಸರು ಇಟ್ಕೊಂಡ್ಬಿಡ್ತಾರೆ, ಅಪ್ಪ ಅಮ್ಮನ ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಈ ಕೇಸ್ ಬಗ್ಗೆ ಏನಾದ್ರು ಗೊತ್ತಿತ್ತಾ ಸರ್? ಈ ಡಿಮೆಲ್ಲೋ ಅವ್ರನ್ನ ಕೊಂದಿದ್ದು ಇವನು 1997 ನಲ್ಲಿ ಡಿಮೆಲ್ಲೋ ಮತ್ತು ರಂಜಿತ್ ವೇಗಸ್ ಸರ್ ಇಬ್ಬರನ್ನ ಕೊಲೆ ಮಾಡಿದ್ದು. ಈ ಕೇಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತಾ? ನಾನೇ ಪತ್ತೆ ಮಾಡಿದ್ದು ರಮಾಕಾಂತ್. ಎಲ್ಲಿದ್ದೀರಾ? 1997 ಉರ್ವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಎಲ್ಲಾ ಕೇಸ್ಗಳನ್ನು ನಾನೇ ಪತ್ತೆ ಮಾಡಿರೋದು, ನಾನೇ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿರೋದು, ನಾನೇ ಇದಕ್ಕೆ ಸೂತ್ರಧಾರ. ನಿಮ್ಗೆ ಅಷ್ಟು ಗೊತ್ತಿರ್ಲಿ. ಅದು ಆ ಸ್ಟೇಷನ್ ಸಂಬಂಧಪಟ್ಟಿದ್ರಿಂದ ಅವ್ರಿಗೆ ಪೂರ್ತಿ ಅವರಿಂದ ಚಾರ್ಜ್ ಶೀಟ್ ಹಾಕ್ಬೇಕಾಗುತ್ತೆ ಅಷ್ಟೇ. ಇನ್ನೆಲ್ಲ ಪತ್ತೆ ಮಾಡಿರೋದು ನಾನೇನೆ. ನಮ್ಗೆ ನನ್ನ ಹತ್ರ ವಿಡಿಯೋ ಇದೆ. ಅವರು ತಗೊಂಡೋಗಿ ಒಂದೊಂದನ್ನು ಎಲ್ಲೆಲ್ಲಿ ಏನೇನ್ ಮಾಡ್ತೀವಿ ಅಂತ ತೋರ್ಸೋದನ್ನ ವಿಡಿಯೋ ಇಸ್ ವಿತ್ ಮೀ. ಸ್ಪಾಟ್ ತೋರಿಸಿ ಈವನ್ ಮನೆಯೊಳಗೆ ಎಂಟ್ರ್ ಆದ್ರು, ಹೆಂಗ್ ಒಳಗ್ ಹೋದ್ರು, ಹೆಂಗ್ ಒಳಗ್ ಬಂದ್ರು ಅಂತಾನೆ ತೋರಿಸ್ತಾರೆ. ಇವನ್ ಸರ್ ಇವನ್ ಮೋಡಸ್ ಆಪರೆಂಡಿ ಹೇಗೆ ಚಿಕ್ಕನ್ ಮುಂದೆ ಇವನ್ ಏನ್ ಮಾಡ್ತಿದ್ದ ಗ್ಯಾಂಗ್ ಅಲ್ಲಿ? ಇವನು 1995ರಲ್ಲಿ ಈ NRPS ಅಂತ ಹೇಳಿ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ನಲ್ಲಿ ಅಲ್ಲಿ ಒಂದು ಡಕಾಯಿಟಿಲಿ ಇನ್ವಾಲ್ವ್ ಆಗಿರ್ತಾನೆ. ಆ ಕೇಸ್ ನಲ್ಲಿ ಅವರು ತಮ್ಮಯ್ಯನವರು ಮೈಸೂರು CCB ಇರ್ಬೇಕಾದ್ರೆ ಅರೆಸ್ಟ್ ಮಾಡಿರ್ತಾರೆ 1995 ನಲ್ಲಿ. ಆಗ ಇವನು ಬೈಲ್ ತಗೊಂಡು ಈಚೆ ಬಂದವನು. ಇವ್ರು ಯಾರಿಗೂ ಸಿಗೋದೇ ಇಲ್ಲ. ಬಟ್ ಆದ್ರೆ ಇವನ ಮೇಲೆ ನಾನು ಪತ್ತೆ ಮಾಡಿರೋದು 12 ಕೇಸುಗಳು. 12 ಕೇಸಲ್ಲಿ ಅದು ಕಾಮಾಕ್ಷಿ ಪಾಳ್ಯದಲ್ಲಿ 2 ಕೇಸ್ ಇದೆ, ನಿಮಗೆ ಗೊತ್ತಿರಲಿ. ಎಣ್ಣೂರಲ್ಲಿ ಒಂದು ಕೇಸ್ ಇದೆ, ಆಮೇಲೆ ವಿಜಯನಗರ ಪೊಲೀಸ್ ಸ್ಟೇಷನ್ ಒಂದು, ರಾಮಮೂರ್ತಿ ನಗರದ ಕೇಸ್ ಇದೆ, ಮೇಟ್ಗಳ್ಳಿಲಿ ಒಂದು, ಇದೆಲ್ಲ ಮರ್ಡರ್ ಕೇಸಸ್ ನಾನು ಹೇಳ್ತಾ ಇರೋದು. ಆಮೇಲೆ ವಿವಿಪುರ ಮೈಸೂರಿನಲ್ಲಿ ಒಂದು ಮರ್ಡರ್ ಕೇಸ್ ಇದೆ, ಶಿವಮೊಗ್ಗ ರೂರಲ್ ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ಇದೆ, ಆಮೇಲೆ ಉರ್ವಾದನು ಡಬಲ್ ಮರ್ಡರ್ ಕೇಸು, ಆಮೇಲೆ ಹುಬ್ಬಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಡಬಲ್ ಮರ್ಡರ್ ಕೇಸು, ಆಮೇಲೆ ಇನ್ನೊಂದು ಹುಬ್ಬಳ್ಳಿ ಒಬ್ಬ ಇದು ಅಂಗಡಿ ಓನರ್, ಈ ವೆಹಿಕಲ್ ಪಾರ್ಟ್ಸ್ ಮಾರುವಂತ ವೆಹಿಕಲ್, ಅವನ್ನ ಮರ್ಡರ್ ಮಾಡ್ತಾರೆ. ಆಮೇಲೆ ಹೆಬ್ಬೂರಲ್ಲಿ ಒಂದು ಡಕಾಯಿತಿ ಮಾಡಿರ್ತಾನೆ, ಅದರಲ್ಲೂ ಕನ್ವಿಕ್ಷನ್ ಆಗಿದೆ. ಈ ಒಟ್ಟು ನಾನು ಪತ್ತೆ ಮಾಡಿರೋ 12 ಕೇಸ್ ನಲ್ಲಿ ಇವನು ಇತರೆ ಗ್ಯಾಂಗ್ ಮೆಂಬರ್ಸ್ಗೆ 8 ಕೇಸ್ ನಲ್ಲಿ ಡೆತ್ ಸೆಂಟೆನ್ಸಸ್ ಆಗಿದೆ. 8 ವಿವಿಧ ಕೇಸುಗಳಲ್ಲಿ. ಒಂದರಲ್ಲಿ 7 years ಹೆಬ್ಬೂರ್ ಕೇಸ್ ನಲ್ಲಿ, ಇನ್ನು ಮುಳುಕೆ 3 ಕೇಸು ಅಕ್ವಿಟ್ ಆಗಿದೆ. ಸೊ ಇದ್ರಲ್ಲೆಲ್ಲ ನಾನು ಸುಮಾರು ಕೇಸುಗಳಲ್ಲಿ ವಿಡಿಯೋ ಸ್ಪಾಟ್ ತಗೊಂಡೋಗಿ ತೋರಿಸೋದು. ಕರೆಕ್ಟ್ ಆಗಿ ಎವಿಡೆನ್ಸ್ ಎಲ್ಲ ಕೊಟ್ರೆ ಇವನಿಗೆ ನೇಣೆ ಮರಣದಂಡನೆ ಇವನಿಗೆ ಆಚೆ ಬೇಕು. ಇಟ್ ಇಸ್ ಕೊಡ್ಲೇಬೇಕು. ಆದ್ರೆ ನಾವು
ಏನು ಜುಡಿಷಿಯರಿ ಬಗ್ಗೆ ಮಾತಾಡಕ್ಕೆ ತುಂಬಾ ಅಲ್ಪರಾಗ್ಬಿಡ್ತೀವಿ. ನಾವು ಜುಡಿಷಿಯರಿ ಬಗ್ಗೆ ಮಾತಾಡಂಗಿಲ್ಲ ನಮ್ಮ ಇಂಡಿಯಾದಲ್ಲಿ. ಓಕೆ, ನೀವು ಸೊ ಯಾರು ಎಲ್ಲರೂ ಸಿಕ್ಕಂತ ಆಯ್ತಾ ಸರ್ ಚಲಪತಿ ಸರ್? ಎಲ್ಲರೂ ಸಿಕ್ಕಂತ ಆಯ್ತಾ ಈ ಗ್ಯಾಂಗ್ ನಲ್ಲಿ? ಈಗ ಇನ್ನೂ ಯಾರಾದ್ರೂ ಬಾಕಿ ಇದಾರೆ ಆಚೆ ಅಂತ? ಇನ್ನು ಬಾಕಿ ಇದಾರೆ ಇನ್ನು ಬಾಕಿ ಇದಾರೆ ನೋಡಿ. ಇವರು ಸ್ವಂತ ಇವನು ಜೊತೆಲಿ ಹುಟ್ಟಿರೋ ಅಣ್ಣನೇ ದೊಡ್ಡ ಹನುಮ. ಅವನು ಒಟ್ಟು 107 ಕೇಸು ನಾನು ಪತ್ತೆ ಮಾಡೋದು ಅವನಲ್ಲಿ. ಓಕೆ, 107 ಕೇಸು. ಇವರ ಅತ್ತಿಗೆ ಲಕ್ಷ್ಮಮ್ಮ, ಅವಳ ಮೇಲೆ 46 ಕೇಸು ಏನೋ ಪತ್ತೆ ಮಾಡಿದ್ದೀನಿ. ಸೊ ಇಲ್ಲಿ ಇವರು ಬಾಮ ಇದ್ದರು, ಮೂರ್ತಿ ಅಲಿಯಾಸ್ ರವಿ, ಪ್ರಕಾಶ ಅಲಿಯಾಸ್ ಗುಂಡ, ಕುಮಾರ, ತಿಮ್ಮ ಅಲಿಯಾಸ್ ಕೋತಿ ತಿಮ್ಮ, ಹಿಂಗೆ ಎಲ್ಲಾರು ಇವರು ಚಿಕ್ಕಪ್ಪನು ಚಿಕ್ಕಮುನಿಯಪ್ಪ ಅಂತ ಅವನು ನಾನು ಅರೆಸ್ಟ್ ಸರ್. ಈಗ ಮಾಡಿದ್ದೀನಿ. 29 ವರ್ಷ ಆಚೆ ಇದ್ನಲ್ಲ ಸರ್ ಚಲಪತಿ ಸರ್, ಆಚೆ ಇದ್ನಲ್ಲ ಇವನು. ಈ ಯೂಶುವಲ್ ಆಗಿ ಇವರು ಕ್ರೈಮ್ ಏನು ಮಾಡದೆಂದು ಜೀವನ ಮಾಡಿರಕ್ ಆಗಿರಲ್ಲ. ಇವರು ಬೇರೆ ಕ್ರೈಮ್ಗಳಾದಾಗ ಸುಳಿವೇ ಸಿಕ್ಲಿಲ್ವಾ ಯಾರಿಗೂನು? ಸಾಧ್ಯನೇ ಇಲ್ಲ. 100% ಅವರು ದೇ ಆರ್ ಲಿವಿಂಗ್ ಓನ್ಲಿ ಆನ್ ದಿ ಬೇಸಿಸ್ ದಿಸ್ ಕ್ರೈಮ್ಸ್ ಓನ್ಲಿ. ಅವ್ರು ಯಾರು ದುಡಿಯೋದಿಲ್ಲ. ಒಂದು ರಾತ್ರಿ ಹೋಗಿ ಆಪರೇಟ್ ಮಾಡ್ಕೊಂಡ್ ಬಂದ್ರೆ 5 ಲಕ್ಷ ಸಿಗ್ತದೆ, 10 ಲಕ್ಷ ಸಿಗ್ತದೆ. ನೀವು ಇಡೀ ದಿವಸ ತಿಂಗಳೆಲ್ಲ ದುಡಿದ್ರೆ 20,000 ಸಿಗುತ್ತೆ. ಯಾರು ಬೇಕು ಸರ್ ಅಂತಾರೆ. ಒಂದಿನ ನಾನು ಹೋಗಿ ಒಂದು ಯಾವ್ದೋ ಮನೆ ಬೀಗ ಹೊಡೆದು ಅಥವಾ ಯಾವ ಕೊಂದ್ಬಿಟ್ಟು ತಗೊಂಡ್ಬಂದ್ರೆ 5 ಲಕ್ಷ ಸಿಗ್ತದೆ, ನಾನ್ ಯಾಕೆ ದುಡಿಬೇಕು ಅಂತಾನೆ. ಓಕೆ, ಮುಲಾಜೆ ಇಲ್ಲ ಅದ್ರಲ್ಲಿ, ಎರಡನೇ ಮಾತೇ ಇಲ್ಲ. ಅವರು ಎಂತ ನಟೋರಿಯಸ್ ಫೆಲೋಸ್ ಅಂದ್ರೆ ದೇ ಡೋಂಟ್ ಕೇರ್ ಫಾರ್ ಇದು ಏನು ಜೀವಕ್ಕೆ ಆಗ್ಲಿ ಈ ಸಾಮಾಜಿಕ ವ್ಯಾಲ್ಯೂಗಳಿಗೆ ಬೆಲೆನೇ ಇಲ್ಲ ಅವ್ರಿಗೆ. ಫೈನ್ ಫೈನ್ ಫೈನ್. ಬಟ್ ಒಂದು ಈ ಹಿಡಿದಿರೋಂತ ಆಫೀಸರ್ಸ್ ಯಾರೇ ಆಗಿರ್ಲಿ, ಹ್ಯಾಟ್ಸ್ ಅಪ್ ಫಾರ್ ದೆಮ್. ಐ ಗೋ ಫಾರ್ ದೆಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್ ಚಲಪತಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.